ಕೇಕ್ ಕಟ್ ಮಾಡಿಸು ಕೇಕ್ ಕಟ್ ಮಾಡಿಸು ಅಂತ ಅದಕ್ಕೆ ನೋಡಿ ಗೈಸ್ ಮಹಿಳಾ ದಿನಾಚರಣೆ ಶುಭಾಶಯಗಳು ತಮ್ಮ ಹ್ಯಾಪಿ ವುಮೆನ್ಸ್ ಡೇ ನೀನಿಲ್ಲ ಅಕ್ಷಯ್ ಡಿಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ವ್ಲಾಗ್. ಸೊ ಇವತ್ತು ವುಮೆನ್ಸ್ ಡೇ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿರಿ. ಸೊ ಇವತ್ತು ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ನಾನು ಅಮ್ಮನ್ನ ಹೊರಗಡೆ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಲಂಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ನಾನು ನಮ್ಮ ಅಮ್ಮ 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡೆಸರ್ಟ್ ಥರ ತರಿಸಿ ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ನೋಡುವ. ಸೊ ಈಗ ಫಸ್ಟು ಹೋಗೋಣ. ನಮ್ಮ ಅಮ್ಮ ಅಲ್ಲಿದ್ದಾರೆ, ಸೊ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವಾಗ ನೋಡೋಣ ಹೇಗಿರುತ್ತೆ, ಹೇಗೆಲ್ಲ ಇರುತ್ತೆ ವುಮೆನ್ಸ್ ಡೇ ಅಂತ. ಸೊ ಕೀಪ್ ವಾಚಿಂಗ್ ದಿ ಬ್ಲಾಗ್. ಆಗಲೇ ಹೇಳ್ದಂಗೆ ಹೊರಟಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಡಿಸೈಡ್ ಆಗಿದೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ಫಸ್ಟ್ ನಾವು ಅಮ್ಮಗೆ ವುಮೆನ್ಸ್ ಡೇ ವಿಶ್ ಮಾಡಿಬಿಡೋಣ. ಹೇಳಪ್ಪ, ಹೇಳಮ್ಮ. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಸ್, ಥ್ಯಾಂಕ್ ಯು. ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಸ್, ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಎಲ್ಲರೂ ನಮ್ಮ ಅಮ್ಮನ ಥರನೇ ಇಂಡಿಪೆಂಡೆಂಟ್ ಆಗಿರಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು ಹೇಳ್ಬೇಕು ಆ್ಯಕ್ಚುಲಿ, ಏನು ಅಂದರೆ ಬೆಳಗ್ಗೆಯಿಂದ ನಮ್ಮ ಅಣ್ಣನ ಕೇಳ್ತಾ ಇದ್ದೀನಿ ವುಮೆನ್ಸ್ ಡೇ ವಿಶ್ ಮಾಡು, ನಾನು ಒಂದು ವುಮೆನ್ ಅಂತ. ಅವ್ನು ಏನು ಹೇಳ್ತಾನೆ ನೀವೇ ಕೇಳಿಸ್ಕೊಳ್ಳಿ. ಹೇಳಪ್ಪ. ಬಿಡ ಸುಮ್ಮನೆ ಆಗಿ ಬಿಡು ಅಲ್ಲ ಆಕ್ಚುಲಿ ಏನು ಅಂತಂದರೆ ಈ ಬ್ಲಾಗ್ ಮಾಡ್ತಿರೋ ನನ್ನ ತಮ್ಮ ಇದಾನಲ್ಲ, ಸರಿ ಹೇಗಿದ್ದೆ ನಾನು, ಹೆಂಗಾದೆ ನಾನು. ಅವನು ಪಾಪ ಹುಡುಗಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸ್ವಲ್ಪ ನೀವೇ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬೆಳಗ್ಗೆಯಿಂದನೂ ಬರೀ ನನ್ನ ತಮ್ಮ ನೀನು ನನ್ನ ಯಂಗರ್ ಬ್ರದರ್ ಇದ್ದಂಗೆ ನೀನು ಅಂತ ಹೇಳ್ತಾರೆ. ಅಲ್ಲ ಬ್ರದರೇ, ಯಂಗರ್ ಬ್ರದರ್ ಅಂತೆ. ನಾನು ಸಿಸ್ಟರ್ ಅನ್ನೋದು ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ನಾನು ಕ್ರೌನ್ಸ್ಗೆ ಫೋನ್ ಮಾಡಿದ್ದೆ, ಅವನು ಹ್ಯಾಪಿ ವುಮೆನ್ಸ್ ಡೇ ಹೇಳೋ ಅಂದ್ರೆ ನಿನಗೇನ ಹೇಳೋದು ಅಂತಾನೆ. ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ನಂಗಂತೂ ಗೊತ್ತಿಲ್ಲ. ಸೊ ಇರ್ಲಿ, ನನಗೆ ನಾನೇ ಹ್ಯಾಪಿ ವುಮೆನ್ಸ್ ಡೇ ಹೇಳ್ಕೊಂತೀನಿ. ದಯವಿಟ್ಟು ಒಂದ್ಸರಿ ಹೇಳ್ಬಿಟ್ರೆ ಚೆನ್ನಾಗಿರ್ತೈತೆ. ನಾನು ನೀನು ಹುಡುಗ ಅಂತ ಇದ್ರು ಇಲ್ಲ, ಅವಳೆ ಕನ್ವಿನ್ಸ್ ಮಾಡ್ಕೋತಾಳೆ, ಇಲ್ಲ ನಾನು ಹುಡುಗಿ ಅಂತವ್ರಿಗೆ ಏನ್ ಹೇಳೋಣ ಗೈಸ್? ಈಗ ಹೇಳ್ಬಿಡು, ವಿಶ್ ಮಾಡ್ಬಿಡು. ಹೋಗ್ಲಿ ತಮ್ಮ ಹ್ಯಾಪಿ ವುಮೆನ್ಸ್ ಡೇ. ಸರಿ ಗೈಸ್, ಈಗ ಎಲ್ಲೋಗ್ತಿದ್ವಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್ ಇವಾಗ ಆರ್ ನಗರದ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ನಮ್ಮ ಅಮ್ಮಂಗೆ ವುಮೆನ್ಸ್ ಡೇ ಸ್ಪೆಷಲ್ಲು ಹೇಗೆ ಅನಿಸ್ತದೆ? ಚೆನ್ನಾಗಿದೆ. ಜೋರಾಗಿ ಮಾತಾಡಿ. ಚೆನ್ನಾಗಿದೆ ಆಯ್ತಾ? ಅಲ್ಲಿ ನೋಡಿ ಹೆಂಗ್ತಿದ್ದಾರೆ ಸಾಹೇಬ್ರು. ಸೊ ಎಸ್, ಇನ್ನು ಬರಬೇಕು. ಅವ್ರು ಬಂದಮೇಲೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಸೊ ಅಷ್ಟೇ ಗೈಸ್, ತಿನ್ಬೇಕಾದ್ರೆ ಇರೋಂತಿದ್ದೀವಿ ತೋರಿಸ್ತೀವಿ. ಆರ್ಡ್ರ್ ಮಾಡಿದ್ದಾರೆ ಏನೇನೋ, ಇಲ್ಲಿ ಕೇಳ್ಸಲ್ಲ, ಕಾಪಿ ರೈಟ್ ಬರುತ್ತೆ. ಸೊ ಆಮೇಲೆ ವ್ಲಾಗ್ ಮಾಡ್ತೀನಿ ತಿನ್ಬೇಕಾದ್ರೆ. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಕೇಳ್ತಿದ್ದಲ್ಲ ಕೇಕ್ ಕಟ್ ಮಾಡಿಸು ಕೇಕ್ ಕಟ್ ಮಾಡಿಸು ಅಂತ. ಅದಕ್ಕೆ ನೋಡಿ ಗೈಸ್, ವುಮೆನ್ಸ್ ಡೇಗೆ ಕೇಕ್ ತರಿಸಿದ್ದೀವಿ. ಖುಷಿ ಆಯ್ತಾ? ಖುಷಿ ಆಯ್ತು. ಹಿಂಗೆ ನಮ್ಮ ಪ್ಲಾನು. ಹ್ಯಾಪಿ ವುಮೆನ್ಸ್ ಡೇ. ವಿ ಲವ್ ಯು ಸೋ ಮಚ್. ನೀನಿಲ್ಲ ಹೇಳು ಹ್ಯಾಪಿ ವುಮೆನ್ಸ್ ಡೇ ಅಂತ. ಬರ್ತಡೇನೇ ಇದು. ಬಿಡು. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ನನಗೊಂದು ಸ್ವಲ್ಪ ತಿನ್ಸು. ಗೈಸ್ ಇವಾಗ ಫಸ್ಟ್ ತಂದೂರಿ ಆರ್ಡರ್ ಮಾಡಿದ್ದೀವಿ. ನಮ್ಮ ಅಣ್ಣ ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದಾನೆ. ಹೇಗಿದೆ ಹೇಳಿ ಶಶಾಂಕ್? ನನಗೆ ಎಷ್ಟು ರೇಟ್ ಮಾಡ್ತೀಯಾ? 7.5. 7.5 ತಿನ್ನಮ್ಮ. 10ಗೆ ಎಷ್ಟು ರೇಟ್ ಮಾಡ್ತೀಯಾ? 8. ಓಕೆ ಗೈಸ್, ಈಗ ನಾನು ತಿಂತೀನಿ, ನೋಡೋಣ. ಲೇಟ್ ಆಯಿತು ಸ್ವಲ್ಪ, ಬಟ್ ಅದು ಟೇಸ್ಟ್. It is nice. 8 on 10. It is actually nice. Hello guys. ಇಬ್ರು ಆಗಮನ ಆಗಿದ್ದಾರೆ. ನನಗೆ ವಿಶ್ ಮಾಡೋ. ಹ್ಯಾಪಿ ವುಮೆನ್ಸ್ ಡೇ. ಬೆಳಗ್ಗೆ ಏನಂದಾಗಿತ್ತಲ್ಲ ಮೆನ್ಸ್ ಡೇ. ಹೇಳೋ, ಏನೋ ಬೇಕು ನಿನಗೆ? ತಿಂದಿರೋದು ಬೇಕಂತೆ. ಕೊಡಿದ ಸಂಕದನ್ನ ತಗೊಳ. ತಿಂದಿರೋ ಚೆನ್ನಾಗಿದೆ. ಮಸಾಲೆ ಐತೆ ನೋಡಿ. ಇವನಿಗೆ ಹೆಸರನ್ನು ಇಟ್ಟಿರಲ್ಲ ನಾವು.
ಈಗ ಹೆಸರನ್ನ ಇಟ್ಟಿದ್ವಲ್ಲ ನಾವು ಅಕ್ಷಯ್ಗೆ ಅವ್ರ ಬರ್ಡೇಗೆ ಹೋಗಿದಾಗ ಡೀಸೆಂಟ್ ಅಕ್ಷಯ್ ಡಿಕೆ ಡಿಕೆ ಡಿಎ 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 ಅಮ್ಮ ಅವನ ಹೆಸರು ಡೀಸೆಂಟ್ ಅಕ್ಷಯ್ ಡೀಸೆಂಟ್ ಅಕ್ಷಯ್ ಹಂಗ್ ಕಾಣಿಸ್ತಾರಮ್ಮ ಅವನು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನೆಕ್ಸ್ಟ್ ಪೆರಿ ಪೆರಿ ಚಿಕನ್ ವಿಂಗ್ಸ್ ಆರ್ಡರ್ ಮಾಡಿದೀವಿ. ಅಣ್ಣ ಕಾಯ್ತಾ ಇದಾರೆ ತಿನ್ನಕ್ಕೆ, ಇವರು ಕಾಯ್ತಾ ಇದಾರೆ, ಇವರು ಕಾಯ್ತಾ ಇದಾರೆ, ಇವರು ಕಾಯ್ತಾ ಇದಾರೆ. ಸೊ ತಿನ್ಬಿಟ್ರಿ ಬಾಟ್ಲಿಗೆ ಕೈ ಹೋಯ್ತೈತೆ ಎತ್ಕೊಳ್ಳೋ ಒಂದು ಪೀಸ್ ಎತ್ಕೊಳ್ಳೋ. ಅಯ್ಯೋ ಅಯ್ಯೋ ಯಾಕೋ ಕಟ್ಟೆ ಎತ್ಕೊ ಅಷ್ಟೇ ಅವ್ನು ತಿಂದ್ರೆ. ಡಿಎ 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 ನಮ್ ಡಿ ಎ ರಿವ್ಯೂ ಹೇಳ್ತಾರೆ ಈಗ. ರಿವ್ಯೂ 10ಗೆ ಎಷ್ಟು ರೇಟಿಂಗ್ ಕೊಡ್ತೀಯಾ? 7. ಓಕೆ ಕೂಲ್. ಈಗ ನಾನು ತಿಂತೀನಿ. ಜೀಟು ಆರ್ಡರ್ ಮಾಡಿದ್ವಿ, ಆ್ಯಕ್ಚುಲಿ ಚೆನ್ನಾಗಿತ್ತು. ನಾನು ಕುಡಿಯೋಕ್ಕೆ ತೊಗೊಂಡಿದ್ದೆ, ಆಯಿತು. ಸೊ ಫೈನಲಿ ಎಂಡಿಂಗ್ ವಿತ್ ಬಿರಿಯಾನಿ. ಸೊ ಬಿರಿಯಾನಿ ತಿಂದು ಹೊರಡೋದಷ್ಟೇ. ಇಟ್ ವಾಸ್ ಅ ವೆರಿ ಗುಡ್ ಡೇ. ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ, ಫಸ್ಟ್ ಟೈಮ್ ಇದು ಗ್ರ್ಯಾಂಡಾಗಿ ಮಾಡ್ತಿದ್ದು ನಾವು. ಸೊ ಈಗ ಬಿರಿಯಾನಿ ತಿಂದು ಹೊರಡ್ಬೇಕಾದ್ರೆ ಹೇಳ್ತೀನಿ. ನಾವು ಫೋಟೋಸ್ ತೊಗೊತಾ ಇದ್ವಿ. ಶಶಾಂಕು ಆ ಕಡೆ ವಾಶ್ರೂಮ್ ಹೋಗಿದ್ದಾನೆ ಅಂತ ನಾವು ಅಂದ್ಕೊಂಡ್ವಿ. ಬಂದು ಹಚ್ಚಿ ನೋಡ್ತಾ ಇದ್ದೀವಿ. ಅವನು ಹೋಗೆಲ್ಲ ಹುಡುಕ್ತಾ ಇದ್ದಾನಂತೆ. ನೋಡೋಣ ಈಗ ಏನು ಮಾಡ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಕಾಣಿಸ್ತಿಲ್ಲ, ಅಲ್ಲಿ ಹೋಗ್ತಾನೆ, ಕಾಣಿಸ್ತಾ ಅನ್ಸುತ್ತೆ. ಇರಿ ಈ ಕಡೆಯಿಂದ ಬರ್ತಾನೆ ಅನ್ಸುತ್ತೆ, ನೋಡೋಣ. ಗೈಸ್ ಅವ್ನು ಕಾಣಿಸಿರೋ ಡೌ ಮಾಡ್ತಾನೆ ಅನ್ಸುತ್ತೆ ಕಣ್ರ ನನಗೆ. ಇಲ್ಲ ಕಾಣ್ತಿಲ್ಲ ನೋಡಲ್ಲಿ ಇವಾಗ ಬರ್ತಾ. ಸೊ ಗೈಸ್ ಮುಗೀತು, ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅನ್ಕೊಂಡಿದ್ದೀವಿ, ಡೆಸರ್ಟ್ ತಿನ್ನಕ್ಕೆ. ಆಬ್ವಿಯಸ್ಲಿ ಎಲ್ಲ ಲಂಚ್ ಆದಮೇಲೆ ಡೆಸರ್ಟ್ ಇಸ್ ಮ್ಯಾಂಡೇಟ್ರಿ ಅಲ್ವಾ. ಸೊ ಅದಕ್ಕೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವನ್ನ ಹೇಳ್ತಾ ನೋಡಪ್ಪ, ಏನಪ್ಪ ನೀವು ಎಲ್ಲಿದ್ದೀರಾ ಅಂತ ಇವಾಗವರೆಗೂ ಗೊತ್ತಾಯ್ತಾ ಇರ್ಲಿಲ್ಲ. ಇಲ್ಲಿಂದ ನಡ್ಕೊಂಡ್ ಬಂದ್ಮೇಲೆ ಅಕ್ಕನ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಇಲ್ಲಾಂದ್ರೆ ಅದು ಗೊತ್ತಾಯ್ತು. ಬೇಜಾರಾಯ್ತು. ಈಗ ನಡ್ರಿ ಗೈಸ್ ಡೆಸರ್ಟ್ ತಿನ್ನಕ್ಕೆ ಹೋಗೋಣ. ಗೈಸ್ ಇಲ್ಲಿ ನೋಡಿ, ಒಂದು ಫೋಟೋಗೋಸ್ಕರ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವಳು ಬೆಳ್ಳಿಗಿಲ್ಲ ಗೈಸ್, ಅದಕ್ಕೆ ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ಇದು ಕಟ್ಟು ಗೈಸ್, ಇದು ಕಟ್ಟು. ಇಲ್ಲಿ ನೋಡಿ ಪಾಪ ನನಗೋಸ್ಕರ ಇಷ್ಟೆಲ್ಲ ಸಾಹಸ ನನಗೋಸ್ಕರ ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಕಣ್ರು. ಲೈಟ್ಸ್ ಗಿನ ಇವಳೆ ಹೈಲೈಟ್ ಆಗ್ಲಿ ಅಂತ ಇದೆಲ್ಲ ಕಟ್ಟು ಗೈಸ್. ಫೈನಲಿ ಲಾಸ್ಟ್ ಸ್ಟಾಪ್ ಪೋಲಾರ್ ಬೇರ್. ಸೊ ಅಷ್ಟು ಚೆನ್ನಾಗಿ ಲಂಚ್ ಮಾಡಿದ್ಮೇಲೆ ಡೆಸರ್ಟ್ ತಿಂದ ಅದು ಎಂಡ್ ಆಗೋದೇ ಇಲ್ಲ. ಸೊ ಎಲ್ಲರೂ ಡೆಸರ್ಟ್ ತಿನ್ನಕ್ಕಂತ ಬಂದಿದ್ದೀವಿ. ಅದು ತಿನ್ಬಿಟ್ಟು ಎಂಡ್ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಸೊ ತಿನ್ನಕ್ಕೆ ಹೋಗೋಣ, ಲೆಟ್ಸ್ ಗೋ. ರಶ್ ಇದ್ದಾರೆ ಆ್ಯಕ್ಚುಲಿ, ಬಟ್ ಫೇವ್ರೆಟ್ ಸ್ಪಾಟ್ ಅಂದರೆ ಪೋಲಾರ್ ಬೇರ್ ಗೈಸ್. ಫೈನಲಿ DBC ಬಂದಿದೆ. ಸೊ ಇವರೆಲ್ಲ ಹಿಂಸೆ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದು ನಾನು ತಿನ್ನಲೇಬೇಕು ಅಂತ. ಸೊ ನನಗೋಸ್ಕರ 2 ತೊಗೊಂಡಿದ್ದೀವಿ. ಸೊ ಹೊರಡ್ಬೇಕಷ್ಟೇ. ಸೊ ಹೆಂಗಿತ್ತು ವುಮೆನ್ಸ್ ಡೇ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಹೆಂಗಿತ್ತು ವುಮೆನ್ಸ್ ಡೇ? ಹ್ಯಾಪಿ ವುಮೆನ್ಸ್ ಡೇ ಕಣೋ. ಹ್ಯಾಪಿ ವುಮೆನ್ಸ್ ಡೇ ಕಣೋ. ಹ್ಯಾಪಿ ವುಮೆನ್ಸ್ ಡೇ. ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಓಕೆ ಗೈಸ್, ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಇಷ್ಟ ಆಗಿದೆ ಬ್ಲಾಗ್ ಅನ್ಕೊಳ್ತೀನಿ. ನೋಡು ಹ್ಯಾಪಿ ವುಮೆನ್ಸ್ ಡೇ ಅಂದ್ರೆ ಎಣ್ಣೆ ಕ್ಲಂಗೆ ನಾಚ್ಕೊತೇನೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಬಾಯ್ ಮಾಡ್ರೋ. ಬಾಯ್ ಬಾಯ್.